ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮ್ಯಾಚ್ ಬಗ್ಗೆ ನಮ್ಮ ಕೋಚ್ ರಣಧೀರ್ ಶರಾವತ್ ಅವರು ಏನಂತ ಹೇಳಿದರು, ಇವತ್ತು ಮ್ಯಾಚ್ ಯಾರು ಗೆಲ್ತಾರೆ ಮತ್ತು ನಮ್ಮ ತಂಡ ಯಾವ ಸ್ಟ್ರಾಟಜಿಲಿ ಹೋಗುತ್ತಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬಸ್ಸರು ಆಲ್ರೆಡಿ ಜೈಪುರದ ಈ ವರ್ಷ ಗೆದ್ರು ಅಂತ ಹೇಳಬೇಕು. 2 ಪಾಯಿಂಟ್ ಅಂದರಿಂದ ಗೆದ್ರು ಅಂತ ಹೇಳಬೇಕು. ಅದು ಕೂಡ ಕಮ್ ಬ್ಯಾಕ್ ಮಾಡ್ಕೊಂಡೆ ಗೆದ್ರು ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬಸ್ಸರು ಜೈಪುರದ ಸ್ವಲ್ಪ ರೆಕಾರ್ಡ್ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ 2 ತಂಡಗಳು ಈ ಕಾಲ ಅಂತ ಹೇಳಬೇಕು. ಈ ತಂಡನೂ ಕೂಡ ಜೈಪುರ 9 ಬಾರಿ ಗೆದ್ದಿದೆ, ಬೆಂಗಳೂರು ಬಸ್ಸನ್ನು ಕೂಡ 9 ಬಾರಿ ಗೆದ್ದಿದೆ ಅಂತ ಹೇಳಬೇಕು. ಮುಖಾಮುಖಿ ಆದಾಗ 2 ತಂಡಗಳು. ಬೆಂಗಳೂರು ಬಸ್ಸರು ಇವತ್ತು ಗೆಲ್ತು ಅಂದರೆ 10 ಬಾರಿ ಗೆದ್ದಂಗೆ ಆಗುತ್ತೆ ಅಂತ ಹೇಳಬೇಕು. ಗುರು, ಬೆಂಗಳೂರು ಬಸ್ಸರು ಗೆಲ್ತು ಅಂತಾರೆ ಟಾಪ್ 6ಗೆ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಅಂತಾರೆ 7ನೇ ಸ್ಥಾನಕ್ಕೆ ಹೋಗ್ತಾರೆ ಬೆಂಗಳೂರು ಬಸ್ ಅಂತ ಹೇಳಬೇಕು. ಸೋಲ್ತು ಅಂತಾರೆ ಪ್ಲೇ ಆಫ್ಗೆ ಇಂದ ಕಷ್ಟ ಆಗುತ್ತೆ ಅಂತ ಹೇಳಬೇಕು. ಆಮೇಲೆ ತಮಿಳ್ ತಲವಾಸ್ತರು ಕೂಡ ಹಿಂದೆ ಇದ್ದಾರೆ ಅಂತ ಹೇಳಬೇಕು. ಅವ್ರದ್ದು ಕೂಡ ಇವತ್ತು ಮ್ಯಾಚ್ ಇದೆ, ಅವರು ಗೆಲ್ತು ಅಂತಾರೆ, ಅವರು ಮೇಕ್ ಹೋಗ್ತಾರೆ ಅಂತ ಹೇಳಬೇಕು. ಆ ಕಾರಣಕ್ಕೆ ಬೆಂಗಳೂರು ಬಸ್ಸರು ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ಗುರು, ಬೆಂಗಳೂರು ಬಸ್ಸರು ಗೆಲ್ತು ತುಂಬ ಹೆಲ್ಪ್ ಆಗುತ್ತೆ ಕೋಚ್ ಅಂತ ಹೇಳ್ರಪ್ಪ ಅಂತಾರೆ. ಇವತ್ತು ಜೈಪುರದ ಗೆಲ್ಲಲೇಬೇಕು. ಜೈಪುರದ ಗೆಲ್ತು ಅಂತ ನಮಗೆ ಮುಂದೆ ಬರೋ ಮ್ಯಾಚ್ಗಳು ಸುಲಭ ಆಗುತ್ತೆ. ಯಾಕಂದರೆ ಜೈಪುರ ನಂಬರ್ 1 ತಂಡ ಅಂತ ಹೇಳಬೇಕು. ಈಗ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರೆ ಅವರು ಕೂಡ. ಅವ್ರದ್ದು ಗೆಲ್ತು ಅಂದರೆ ಒಳ್ಳೆ ರೈಡಿಂಗು ಕೂಡ ಇದೆ, ಅವ್ರ ಕಡೆ ಒಳ್ಳೆ ಡಿಫೆಂಡಿಂಗ್ ಕೂಡ ಇದೆ. ಅವ್ರದ್ದು ಗೆಲ್ತು ನಮ್ಮ ರೈಡಿಂಗ್ ಪಾಯಿಂಟ್ ಸಕ್ಸಸ್ ಆಯಿತು ಅಂತ ರೈಡರ್ಸ್ ಕೂಡ ಸಕ್ಸಸ್ ಆಯಿತು ಅವ್ರ ವಿರುದ್ಧ ಅಂತಾರೆ. ನಮಗೆ ತುಂಬಾ ಖುಷಿ ಆಗುತ್ತೆ. ಮತ್ತು ನಾವು ಒಳ್ಳೆ ಪ್ಲಾನ್ ಕಡೆ ಹೋಯ್ತು. ಇವತ್ತು ಸುರ್ಜಿತ್ ಅವರು ಓಪನ್ ಅಪ್ ಆಗೇ ಆಗ್ತಾರೆ. ಯಾಕಂತಂದರೆ ಅವರು ರೈಟ್ ರೈಡರ್ಸ್ ಇದ್ದಾರೆ ಅಂತ ಗೊತ್ತು ನಮಗೆ, ಓಪನ್ ಅಪ್ ಆಗೇ ಆಗ್ತಾರೆ. ಇವತ್ತು ಅರ್ಜುನ ಕಟಾಕಲ್ಲಿ ಯಶಸ್ವಿ ಆಯಿತು ಅಂತ ನಾವು ರೈಡಿಂಗಲ್ಲಿ ತುಂಬಾ ಗೆಲ್ತೀವಿ ಅಂತ ನಂಬಿಕೆ ಕೊಡ್ತೀನಿ ಅಂತ ಹೇಳಬೇಕು. ಮತ್ತು ನಮ್ಮ ರೈಡರ್ಸ್ ಕೂಡ ಸುನಿಲ್ನ ಅವಾಯ್ಡ್ ಮಾಡ್ಕೊಂಡು ಆಡಬಾರ್ದು, ಅಟ್ಯಾಕ್ ಮಾಡ್ಕೊಂಡು ಆಡಬೇಕು. ಆಗ ಪಾಯಿಂಟ್ ತಂದೆ ತರ್ತಾರೆ ಎಲ್ಲರೂ ಕೂಡ ಅಂತ ನಮ್ಮ ಕೋಚ್ ರಣಧೀರ್ ಶರಾವತ್ ಹೇಳಿದ್ರು ಅಂತ ಹೇಳ್ತೀನಿ. ಗುರು, ಇವತ್ತಿನ ಪಂದ್ಯ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಬೆಂಗಳೂರು ಬುಲ್ಸ್ನ ಗೆಲ್ತಾರೆ ಅಥವಾ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಗುರು. ಇವತ್ತು ಗೆದ್ದವರು ದಾದಾ ಆಗ್ತಾರೆ ಅಂತ ಹೇಳಬೇಕು. ಜೈಪುರ ಅವರು ಆಲ್ರೆಡಿ ದಾದಾ ಆಗಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸರು ದಾದಾ ಆಗಬೇಕು ಅಂತ ಹೇಳ್ತೀನಿ, ಗೆಲ್ಲಬೇಕು ಗುರು. ಸರಿ, ನಮ್ಮ ಬೆಂಗಳೂರು ಬುಲ್ಸರು ಟಾಪ್ 6ಗೆ ಹೋಗಿಲ್ಲ ಅಂತ ಹೇಳಬೇಕು. ಇಲ್ಲ ಸ್ಟಾರ್ಟಿಂಗಲ್ಲಿ ಹೋಗಿದ್ರು ಅಂತ ಹೇಳಬೇಕು. ಆದರೆ ಮ್ಯಾಚ್ ಶುರು ಆಯ್ತು ಮುಂಚೆ ಆಗಿರೋ, ಆಮೇಲೆ ಕೆಳಗೆ ಬರ್ತಾ ಟಾಪ್ 6ಗೆ ಹೋಗೇ ಇಲ್ಲ ಇದುವರೆಗೂ ಅಂತ ಹೇಳಬೇಕು. ಬೆಂಗಳೂರು ಬಸ್ ಇವತ್ತು ಗೆಲ್ಲಿ ಗುರು, 2-3 ಮ್ಯಾಚ್ ಕಂಟಿನ್ಯೂಸ್ ಎಲ್ಲ ಮ್ಯಾಚ್ ಗೆದ್ಕೊಂಡು ಹೋಗಲಿ ಅಂತ ಬಯಸೋಣ ಗುರು. ಸಿಗೋ ಎಷ್ಟು ತಡ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್.